ಯಾಕೆ ಸುದೀಪ್ ಅವ್ರ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ಗೆ ಅವಕಾಶ ಇಲ್ಲ? ಇದು ಕತೆ ಓಕೆ ಮಾಡೋದು ಪ್ರಿಯಾ ಅವರ ಇಲ್ಲ, ಅವ್ರು ಮಾಡಿದ್ರೆ ಹಂಗಾರೆ ಅವ್ರು ಆಟೋಗ್ರಾಫ್ ಓಕೆ ಮಾಡಿದ್ರು. ಮೂರು ಏನಾದ್ರು ಅದ ಒಂದು ಜೆಲಸ್ ಅಂತ ಇರುತ್ತೆ ಗೊತ್ತಾ, ಅಂಡ್ ಪೊಸೆಸಿವ್ನೆಸ್ ಅಂತ ಇದ್ದೇ ಇರುತ್ತೆ. ಹೀರೋಯಿನ್ ಇಲ್ಲ ಅಂತ ಈ ಸಿನಿಮಾ ಮಾಡೋಣ, ರೈಟ್? ಶೀಸ್ ನಾಟ್ ಲೈಕ್ ದಟ್. ಆ ಥರ ಏನಿಲ್ಲ. ಇದರಲ್ಲಿ ಏನಂದ್ರೆ ಕತೆ ಇವಾಗ ನನಗೆ ಇಷ್ಟ ಆಯ್ತು ಇದು. ಇದರಲ್ಲಿ ಇನ್ಫ್ಯಾಕ್ಟ್ ಇದರಲ್ಲಿ ಹೀರೋಯಿನ್ ಇದ್ದು ಒಂದು ಕ್ಯಾರೆಕ್ಟರ್ ಇತ್ತು, ಹೀರೋಯಿನ್ ಇತ್ತು, ಬರ್ದಿದ್ರು. ನಾನು ಡೈರೆಕ್ಟರ್ ಅವ್ರ ಕತೆ ಹೇಳ್ಬೇಕು, ಡೈರೆಕ್ಟರ್ ಮುಖ ನೋಡಿದೆ, ಏನು ಸರ್ ಇದೆ, ಅವರೇ ಸ್ಮೈಲ್ ಮಾಡಿಬಿಟ್ರು. ಅಂದರೆ ಫ್ಯಾನ್ಸ್ ಕೇಳ್ತಾ ಇರ್ತಾರೆ ಸರ್, ಅದಕ್ಕೇನೆ ರೀ ಸಿನಿಮಾಗೆ ಆನೆಸ್ಟ್ ಆಗಿರಿ, ಅವೆಲ್ಲ ಮಾಡಬೇಡಿ. ಅಲ್ಲ ಏನಕ್ಕಿರಿಕಿ ಬೇಡಾನೆ, ಬಟ್ ಪಾಪ ಅಂತಿದ್ದೆ, ಅವೆಲ್ಲ ಮಾಡಬೇಡಿ, ಮಾಡೋದನ್ನು ಮಾಡೋಣ. ಈ ಸಿನಿಮಾಗೆ ಆನೆಸ್ಟ್ ಆಗಿರೋಣ ನಾವು. ಈಗ ಮ್ಯಾಕ್ಸ್ ತೊಗೊಳಕ್ಕೆ ಹೋದರೆ ಮ್ಯಾಕ್ಸಲ್ಲಿ ನಾನು ಏನಾರ ಸಪೋಸ್ ಒಂದು ಹೀರೋಯಿನ್ ಇಟ್ಟಿದ್ದೆ ಅಂದ್ಕೊಳ್ಳಿ, ನೀವು ಹೇಳಿ ಹೆಂಗೆ ನೋಡಿರ್ತಾ ಇದ್ದೀರಾ ಸಿನಿಮಾನ? ಬೇಕು. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡೋ ಆರ್ಟಿಸ್ಟಿಗೂ ನ್ಯಾಯ ಅಲ್ಲ. ನಾವೇನೋ ಕರೆದು ಬಿಡ್ತೀವಿ, ಅವ್ರು ಬರ್ತಾರೆ, ಸುಮ್ಮನೆ ಎಲ್ಲೋ ಒಂದೆರಡು ಸೀನು. ಡಸಂಟ್ ಮೇಕ್. ನಮ್ಮ ಸಿನಿಮಾದಲ್ಲಿ ನನಗೆ ಗೊತ್ತಿರೋದಮ್ಮ, ಹೀರೋಯಿನ್ ಅಂತ ಬಂದರೆ ನಮಗೆ ಎಷ್ಟಿದೆಯೋ ಅವ್ರಿಗೂ ಅಷ್ಟೇ ಇರಬೇಕು. ನೀವು ನನ್ನ ಸಿನಿಮಾಗಳನ್ನ ನೋಡ್ಕೊಂಬನ್ನಿ, ಎಲ್ಲೆಲ್ಲಿ ಹೀರೋಯಿನ್ ಇದ್ದಾರೋ ನಮಗೆ ಎಷ್ಟಿದೆಯೋ ಅವ್ರಿಗೆ ಅಷ್ಟೇ ತೂಕ ಇರುತ್ತೆ. ಸುಮ್ಮನೆ ಬಂದೊಂದು ಹಾಡು ಹಾಡ್ಬಿಟ್ಟು ಹೋಗಿ ಅನ್ನೋ ಅಂಥದ್ದು ಭಾಳ, ಅದೆಲ್ಲ ಒಂದು ಕಾಲದಲ್ಲಿ ನಡೆದಿರ್ಬೋದು, ಬಟ್ ನಾಟ್ ಎನಿಮೋರ್. ಆ ಥರ ನಾನು ಮಾಡಿಲ್ಲ. ವಿಕ್ರಾಂತ್ ರೋಣದಲ್ಲಿ ಮಿಲನ್ ಅವರು ಬರ್ತಾರೆ, ಎಷ್ಟು ಬೇಕೋ ಅಷ್ಟೇ ಇದ್ದಾರೆ, ಬಟ್ ಅಷ್ಟೇ ಇರೋದು ಅದರಲ್ಲಿ. ಕರೆಕ್ಟ್. ಕೋಟಿಗೊಬ್ಬ 3 ಅದು ಬಿಟ್ಟರೆ ನಾನು ಆವತ್ತಿಂದ ಇವತ್ತವರೆಗೂ ಹೀರೋಯಿನ್ ಯಾವುದು ಆ ಥರ ಸಿನಿಮಾ ಮಾಡಿಲ್ಲ. ಬಟ್ ಐ ಕ್ಯಾನ್ ಟೆಲ್ ಯು, ಐ ಹ್ಯಾವ್ ಓಕೆಡ್ ಅ ಸ್ಕ್ರಿಪ್ಟ್ ವಿಚ್ ಇಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಆ್ಯಂಡ್ ಐ ಥಿಂಕ್ ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ರಾಮ್ ಕಾಮ್ ಮಾಡ್ತಾರೆ ನಾನು. ಸೊ ಐ ಥಿಂಕ್ ದಟ್ ವಿಲ್ ಇದಕ್ಕೆಲ್ಲ ಅಲ್ಲಿ ಉತ್ತರ ಸಿಗುತ್ತೆ. ಓಕೆ, ವಿಲ್ ವೇಟ್ ಫಾರ್ ದಟ್ ಸರ್. ಬೇಜಾರಿದೆಯಾ ಹೀರೋಯಿನ್ ಸಿಗ್ತಾ ಇಲ್ಲ ಇತ್ತೀಚೆಗೆ ಅಂತ ಸಿನಿಮಾಗಳಲ್ಲಿ? ನನಗೆ ಯಾಕೆ ಬೇಜಾರಾಗಬೇಕು? ಒಂದು ಸಿನಿಮಾ ಒಂದು ಪ್ಯಾಟರ್ನ್ ಇರುತ್ತಲ್ಲ ಸರ್, ಹೀರೋ, ಹೀರೋಯಿನ್, ವಿಲ್ಲನ್, ಆ ಥರ ಕೇಳ್ತಾ ಇದ್ದೀನಿ. ಅದೆಲ್ಲ ಪ್ರೊಫೆಷ್ನಲ್. ಅದರಲ್ಲಿ ಏನು ಮಿಸ್ ಮಾಡೋದು ಏನಿರಲ್ಲ. ಓಕೆ, ಡಾನ್ಸಿಂಗ್ ನಂಬರ್ ಬಂದರೆ ನಿಶ್ವಿಕಾ ಅವರು ಅದ್ಭುತವಾಗಿ ಡಾನ್ಸ್ ಮಾಡಿದ್ದಾರೆ, ಒಂದು ಡಾನ್ಸ್ ನಂಬರ್ ಇದೆ ಅಂತ ಕೇಳ್ಪಟ್ವಿ. ಈಸ್ ಫ್ಯಾಬ್ಯುಲಸ್. ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಅವ್ರದ್ದು ಆ್ಯಕ್ಚುಲಿ ನನಗೆ ಅವ್ರ ಪರಿಚಯ ಇಲ್ಲ. ನನಗೆ ಇಲ್ಲೇ 1-2 ಸತಿ ಫಂಕ್ಷನಲ್ಲಿ ನೋಡಿರ್ಬೋದು. ಇಲ್ಲಿ ಮೀಟ್ ಮಾಡಿದಾಗ ತುಂಬ ಶೇಪಲ್ಲಿ ಬಂದಿದ್ದಾರೆ. ಈಗ ಐ ಥಿಂಕ್ ಶಿ ಇಸ್ ವರ್ಕ್ಡ್ ಔಟ್ ಅ ಲಾಟ್ ಆ್ಯಂಡ್ ಶಿ ವಾಸ್ ಲುಕಿಂಗ್ ಬ್ಯೂಟಿಫುಲ್ ಇನ್ ದ ಡ್ರೆಸ್. ಬಟ್ ನನಗೆ ಆ ಡ್ರೆಸ್ ನೋಡಿ ಅಂದ್ಕೊಂಡೆ, ಇಷ್ಟು ತೂಕದ ಡ್ರೆಸ್ಸು ನಮಗೆ ಯಾರಾದರೂ ಕೊಟ್ಬಿಟ್ಟು ಸುದೀಪ್ ಅವರೇ ಡ್ಯಾನ್ಸ್ ಮಾಡಿ ಅಂದಿದ್ರೆ ಅದನ್ನೇ ಬಿಚ್ಚಿ ಯಾರಿಗಾನ ಬೀಸ್ಬಿಡ್ತಾ ಇದ್ದಾನೆ ಯಾವ ಆ್ಯಂಗಲಲ್ಲಿ. ಹಿಂಗೆ ಈ ಹುಡುಗಿಯರು, ಇಟ್ ಈಸ್ ಓವರ್ ಆಲ್ ಆ್ಯಸ್ ಐವ್ ಸೀನ್ ಎಸ್ಪೆಷಲಿ ದ ಲೀಡ್ ಆ್ಯಕ್ಟ್ರೆಸಸ್ ಆರ್ ಎನಿ ಆ್ಯಕ್ಟ್ರೆಸ್, ಹೀಲ್ಸ್ ಹಾಕಿರ್ತಾರೆ, ಆ ಬಟ್ಟೆ ಹಂಗಿರುತ್ತೆ, ಅದರಲ್ಲಿ ಎಷ್ಟು ಈಸಿ ಇದೆ, ಗ್ರೇಸ್ಫುಲ್ ಇದೆ ಡ್ಯಾನ್ಸ್. ಆ್ಯಂಡ್ ವಿ ಸ್ಟಿಲ್ ಕಂಪ್ಲೇನ್, ನಮ್ದು ಇದಾಗಿದೆ, ಪ್ಯಾಂಟ್ ಟೈಟ್ ಇದೆ, ಹಾಗೆ ಹೀಗೆ ಅಂತ. ಶಿ ಇಸ್ ಡನ್ ವಂಡರ್ಫುಲ್ ಇವಲ್. ಆ್ಯಂಡ್ ಐ ಥಿಂಕ್ ದ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ ಸೆಟ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ ಸೆಟ್ ಆ್ಯಕ್ಚುಲಿ 4 ದಿನದಲ್ಲಿ ಹಾಕಿದ್ದು ಅಂತ ನಂಬೋಕ್ಕೆ ಆಗಲ್ಲ, ಆ ಥರ ಹಾಕಿದ್ದಾರೆ. ಆ್ಯಂಡ್ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಐ ಶುಡ್ ರಿಯಲಿ ನೋ ಸಾಂಗ್ನ ಒಳ್ಳೆ ಒಂದು ಮಟ್ಟಕ್ಕೆ ಎತ್ತಿದ್ದಾರೆ ಅವ್ರು, ನಿಶ್ವಿಕಾ ಅವರು. ಆ್ಯಂಡ್ ಇವಾಗ ಸೂಪರ್ ಕಾಪ್ ಅವತಾರ ಮತ್ತೆ ಸುದೀಪ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್. ಈ ಅವತಾರದಲ್ಲಿ ಅಭಿಮಾನಿಗಳು ನಿಮ್ಮನ್ನು ನೋಡ್ತಾ ಇದ್ದಾರೆ. ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಕೆಲವ್ರು ಕೇಳಿದ ಪ್ರಶ್ನೆ ಇದು ನನಗೆ, ಇದು ಮ್ಯಾಕ್ಸ್ ಮುಂದುವರೆದ ಭಾಗನ ಅಥವಾ ಅದ್ರದ್ದು ಒಂದು ಕತೆ ಎಳೆ ಇಟ್ಕೊಂಡು ಇದನ್ನ ಮಾಡಿರೋ ಸಿನಿಮಾ? ಇಲ್ಲ, ಮುಂದುವರೆದ ಭಾಗ ಅಂತಂದ್ರೆ ಅದೇ ಹೇಳ್ತಾ ಇದ್ವಲ್ಲ. ಮುಂದುವರೆದ ಭಾಗ ಅಂದ್ರೆ ಅದೇ ಆಗಿರೋದು, ಮ್ಯಾಕ್ಸ್ 2 ಅಂತಾನೆ ಹೇಳ್ತಾ ಇದ್ವಿ. ಇದರಲ್ಲಿ ತಪ್ಪೇನಿದೆ? ಪಾರ್ಟ್ 2 ಅನ್ನೋದು ತುಂಬ ಟ್ರೆಂಡಲ್ಲಿದೆ ಈಗ, ಎಲ್ಲರೂ ಮಾಡ್ತಾರೆ. ಚೆನ್ನಾಗಾಯ್ತು ಅಂದರೆ ಪಾರ್ಟ್ 2 ಅವಶ್ಯಕತೆ ಇದ್ರೆ ತಪ್ಪೇ ಇಲ್ಲ. ಬಟ್ ನೋ, ಇದು ಬೇರೆ ಕ್ಯಾರೆಕ್ಟರ್, ಬೇರೆ ಪರ್ಸನಲ್. ಆ್ಯಂಡ್ ಇನ್ನೊಂದೇನೆಂದರೆ ಅವ್ರ ಹತ್ರ ಇರೋ ಪ್ಲಾಟ್ ಕೂಡ ಅಗೇನ್, ಡೈರೆಕ್ಟರ್ ಹತ್ರ ಇರೋ ಪ್ಲಾಟ್ ಕೂಡ ಅಗೇನ್ ಇಟ್ ವಾಸ್ ಡೀಲಿಂಗ್ ವಿತ್ ದ ನಂಬರ್ ಆಫ್ ಅವರ್ಸ್. 2 ಡೇಸಲ್ಲಿ ಆಗೋವಂಥ ಒಂದು ಸ್ಟೋರಿ, ಇನ್ನೊಂದು ಹಾಗೆ ಅಂದ್ಬಿಟ್ಟು ಅಂತ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಸೊ ಆಬ್ವಿಯಸ್ಲಿ ಡಿಬೇಟ್ ನಡೆಯುತ್ತೆ, ಇದು ಹಾಗನ್ಸುತ್ತಾ? ಇಟ್ಸ್ ಅ ಡಿಫ್ರೆಂಟ್ ಮೂವಿ ಅಷ್ಟೇ. ಪಾರ್ಟ್ 2 ಅಂದ್ಕೊಂಡವ್ರು ಪಾರ್ಟ್ 2 ಅಂದ್ಕೊಳ್ಳಿ, ಅಲ್ಲ ಅಂದವರು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಏನಾಗುತ್ತೆ, ಅಲ್ಟಿಮೇಟ್ಲಿ ನಾನು ನಿಮಗೊಂದು ಒಳ್ಳೆ ಸಿನಿಮಾ ಕೊಟ್ಟನ, ಅಲ್ಟಿಮೇಟ್ಲಿ ನಿಮ್ಗೆ ಎಂಟರ್ಟೈನ್ ಮಾಡೋಣ, ನಿಮಗೆ ಇಷ್ಟ ಆಯ್ತಾ, ಇರೋ 2-4 ಗಂಟೆ ಸಿನಿಮಾ ನಿಮಗೆ ತೃಪ್ತಿ ಆಯ್ತಾ, ಅಷ್ಟು ಮ್ಯಾಟ್ರ್ ಆಗುತ್ತೆ ಹೊರತು ನಥಿಂಗ್ ಎಲ್ಸ್ ಮ್ಯಾಟರ್ಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.